ಆಕಾಶವಾಣಿ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಇವತ್ತು ತಮಗೆ ತಿಳಿಸ್ತಕ್ಕಂಥ ಅನೇಕ ಪ್ರವಾಸಿ ಸ್ಥಳಗಳು ಚಿಕ್ಕಮಗಳೂರು ಜಿಲ್ಲೆದು ಎಷ್ಟು ಹೇಳಿದರೂ ಸವಿದೇ ಇರತಕ್ಕಂತಹ ಪ್ರವಾಸಿ ಸ್ಥಳಗಳು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ಹೋಗೋಣ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮುಖ ತೊಳ್ಕೊಂಡು ಕಾಫಿ ಹೀರ್ತಾ ಪತ್ರಿಕೆ ಓದ್ತಾ ಅಥವಾ ರೇಡಿಯೋ ಕೇಳ್ತಾ ಇರ್ತಕ್ಕಂಥ ದೃಶ್ಯನ ಒಂದು ಸರಿ ಕಲ್ಪನೆ ಮಾಡ್ಕೋಬೇಕು. ಅದೆಷ್ಟು ನಮಗೆ ಹಿತ ಕೊಡುತ್ತೆ. ಇಡೀ ದಿನ ಲವಲವಿಕೆ ಅನ್ನೋದು ತಾನಾಗೇ ಮೂಡಿಬರುತ್ತೆ. ಯಾಕೆಂದರೆ ಕಾಫಿ ನಮ್ಮ ದಕ್ಷಿಣ ಭಾರತದ ಅತ್ಯಂತ ಹೆಚ್ಚು ಜನ ಸೇವಿಸುವ ಒಂದು ಪೇಯ. ಅದರಲ್ಲೂ ಸಹ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಾಫಿಯ ಕಣಜವೆಂದೇ ವಿಶ್ವ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಕಾಫಿಯ ಘಮಲು ನಮ್ಮನ್ನು ಆವರಿಸಿದಂತೆಲ್ಲ ಕಾಫಿಯ ಕಥೆಯನ್ನು ಒಮ್ಮೆ ಕೇಳುವ ಮನಸ್ಸು ಆಗದೇ ಇರತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ. ಕಾಫಿಯ ಕಥೆಯನ್ನು ಹೇಳುವ ಅಥವಾ ಕಾಫಿಯ ಕಥೆಯನ್ನು ಸಾರುವ ಒಂದು ವಿಶಿಷ್ಟ ಸ್ಥಳ ಚಿಕ್ಕಮಗಳೂರಿನಲ್ಲಿದೆ. ಅದನ್ನು ಕಾಫಿ ಮ್ಯೂಸಿಯಂ ಅಂತ ಕರೀತಾರೆ. ಭಾಳಷ್ಟು ಜನ ಚಿಕ್ಕಮಗಳೂರಿಗೆ ಭೇಟಿ ಕೊಡ್ತಕ್ಕಂಥವ್ರು ಅಲ್ಲೇ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳನ್ನು ನೋಡಿ ಹೋಗ್ತಾರೆ ಹೊರತಾಗಿ ಕಾಫಿ ಮ್ಯೂಸಿಯಮ್ಮಿಗೆ ಬರ್ತಕ್ಕಂಥವ್ರು ಸಂಖ್ಯೆ ಕಡಿಮೆ. ಆದರೂ ತಿಳ್ಕೊಂಡಿರ್ತಕ್ಕಂಥವ್ರು ಈ ಕಾಫಿ ಮ್ಯೂಸಿಯಮ್ಮಿಗೆ ಒಂದ್ಸರಿ ಭೇಟಿ ಕೊಡದೆ ಹೋಗದೇ ಇರತಕ್ಕಂಥದ್ದು ಅಪರೂಪ. ಈ ಕಾಫಿ ಮ್ಯೂಸಿಯಂ ಇರ್ತಕ್ಕಂಥದ್ದು ಚಿಕ್ಕಮಗಳೂರಿನಲ್ಲೇ, ಚಿಕ್ಕಮಗಳೂರು ನಗರದಲ್ಲೇ ಇದೆ. ಈ ಕಾಫಿ ಮ್ಯೂಸಿಯಮ್ಮಿಗೆ ಪ್ರವೇಶ ಮಾಡ್ತಾ ಇದ್ದಾಗೇ ನಮಗೆ ನಮ್ಮ ಮನಸ್ಸನ್ನು ಮರಳು ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕಾಫಿಯ ಘಮಲು, ಅರೋಮಾ ಅಂತ ಏನು ಇಂಗ್ಲೀಷ್ನಲ್ಲಿ ಕರಿತೀವಿ, ಅದು ನಮ್ಮ ಮೂಗಿಗೆ ಬಡಿಯುತ್ತೆ. ಮತ್ತು ಈ ಸ್ಥಳ ಕಾಫಿ ಪ್ರಿಯರ ನೆಚ್ಚಿನ ಸ್ಥಳನೂ ಸಹ ಆಗಿದೆ. ಇದು ಇರ್ತಕ್ಕಂಥದ್ದು ದಾಸರಹಳ್ಳಿ ಪ್ರದೇಶದಲ್ಲಿ. ಈ ಮ್ಯೂಸಿಯಂಗೆ ಒಂದು ಸರಿ ಭೇಟಿ ಕೊಟ್ಟರು ಸಾಕು, ಅಲ್ಲಿ ನಮಗೆ ಕಾಫಿಯ ಬೆಳೆಯ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಾವು ಬರೀ ಕಾಫಿ ಕುಡಿತೀವಿ ಹೊರತಾಗಿ ಕಾಫಿನ ಹೇಗೆ ಬೆಳೀತಾರೆ, ಹೇಗೆ ಸಂಸ್ಕರಿಸ್ತಾರೆ, ಹೇಗೆ ಪುಡಿ ಮಾಡ್ತಾರೆ, ಇವೆಲ್ಲವುಗಳನ್ನು ಒಂದೇ ಕಡೆ ನೋಡ್ತಕ್ಕಂತಹ ಒಂದು ಸ್ಥಳ ಅಂತಂದರೆ ಈ ಕಾಫಿ ಮ್ಯೂಸಿಯಂ. ಇಲ್ಲಿ ಕಾಫಿ ಬೆಳೆಯಿಂದ ಹಿಡಿದು ಹೇಗೆ ಬೆಳಿಬೇಕು ಅನ್ನೋದರಿಂದ ಹಿಡಿದು ಅದನ್ನು ಹುರಿದು ಪುಡಿ ಮಾಡಿ ಕಾಫಿ ತಯಾರಿಸುವವರೆಗೆ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಕಾಫಿ ಬೀಜವನ್ನು ಬಿತ್ತುವುದು, ಅದನ್ನು ಹೇಗೆ ಬಿತ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಸರ ಹೇಗಿರಬೇಕು, ಮಣ್ಣು ಹೇಗಿರಬೇಕು, ಆಮೇಲೆ ಗಿಡದ ಬೆಳವಣಿಗೆಗೆ ನಾವು ಕೈಗೊಳ್ತಕ್ಕಂಥ ಕಾರ್ಯಗಳೇನು, ಎಚ್ಚರಿಕೆ ಏನು, ಆ ಗಿಡ ಹೇಗೆ ಬೆಳೆಯುತ್ತೆ, ಆಮೇಲೆ ಬೀಜ ಬಿತ್ತಿ ಅದು ಗಿಡ ಆದಮೇಲೆ ಆ ಬೀಜಗಳನ್ನು ಕಿತ್ತು ಒಣಗಿಸ್ತಕ್ಕಂಥ ಕ್ರಮ, ಅದನ್ನು ಹುರಿತಕ್ಕಂಥ ಕ್ರಮ, ಅದನ್ನು ಪುಡಿ ಮಾಡ್ತಕ್ಕಂಥದ್ದು ಎಲ್ಲವನ್ನು ಸಹ ಈ ಒಂದು ಕಾಫಿ ಮ್ಯೂಸಿಯಂನಲ್ಲಿ ನಾವೆಲ್ಲ ವೀಕ್ಷಿಸ್ಬೋದು. ಕಾಫಿಯ ಬಗ್ಗೆ ಎಲ್ಲ ವಿವರಗಳನ್ನು ನಾವು ಸಂಪೂರ್ಣವಾಗಿ ತಿಳಿಬೇಕಾದ್ರೆ ಈ ಮ್ಯೂಸಿಯಂಗೆ ಭೇಟಿ ನೀಡಲೇಬೇಕು. ಇಲ್ಲಿ ಏನು ಕಂಡು ಬರುತ್ತೆ ನಮಗೆ ಅಂತಂದರೆ, ಕುಂಡಗಳಲ್ಲಿ ಬೆಳೆಸಿರ್ತಕ್ಕಂಥ ಕಾಫಿ ಗಿಡ, ಆ ಕಾಫಿ ಗಿಡದಲ್ಲಿ ಕೆಲವು ಕಾಫಿ ಗಿಡಗಳಲ್ಲಿ ಮಲ್ಲಿಗೆ ಹೂವಿನಂತೆ ಕಂಗೊಳಿಸ್ತಕ್ಕಂಥ ಹೂಗಳು, ಕೆಂಪು ಕೆಂಪು ಕಾಫಿ ಬೀಜದ ಗೊಂಚಲುಗಳು, ಅದನ್ನು ನೋಡೋದಕ್ಕೇ ನಮಗೆ ಬಹಳ ಮನಸ್ಸಿಗೆ ಸಂತೋಷವನ್ನು ನೀಡತಕ್ಕಂಥ ಒಂದು ದೃಶ್ಯ ಅದು. ಭಾರತದ ಕಾಫಿಯ ಸಂಪೂರ್ಣ ಚಿತ್ರಣ ನೀಡುವ ಈ ಮ್ಯೂಸಿಯಂ ನಮಗೆ ಮನೋರಂಜನೆಯನ್ನು ನೀಡುತ್ತೆ, ಶಿಕ್ಷಣವನ್ನು ನೀಡುತ್ತೆ. ವಿವಿಧ ಬಗೆಯ ಕಾಫಿ ಬೆಳೆಯ ಪರಿಚಯನೂ ಸಹ ನಮಗೆ ಆಗುತ್ತೆ. ಕಾಫಿ ಪುಡಿನ ಪ್ಯಾಕ್ ಮಾಡೋದಕ್ಕಿಂತ ಮೊದಲು ಅಲ್ಲೇನು ಮಾಡ್ತಾರೆ ಅಂದರೆ ಅದರ ರುಚಿಯನ್ನು ಸಹ ಅಲ್ಲಿ ಪರೀಕ್ಷೆ ಮಾಡಿ ಆ ನಂತರ ಮಾರುಕಟ್ಟೆಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಕಾಫಿ ಕಥೆಯನ್ನು ಸಾರ್ತಕ್ಕಂಥ ಚಲನಚಿತ್ರನೂ ಸಹ ಇಲ್ಲಿ ವೀಕ್ಷಣೆಗೆ ಸಿಗುತ್ತೆ. ಇಲ್ಲಿ ವೀಕ್ಷಣೆ ಮಾಡ್ಬೋದು. ಕಾಫಿ ಬೆಳೀತಕ್ಕಂಥ ರೈತರು ಈ ಚಲನಚಿತ್ರದಲ್ಲಿ ಕಾಫಿ ಬೆಳೆಯ ಬಗ್ಗೆ ವಿವರಿಸೋದನ್ನು ಕೇಳಿದರೆ ನಮಗೆ ಖಂಡಿತ ಮನಸ್ಸಿಗೆ ಪುಳಕ ಆಗುತ್ತೆ. ಅವರು ಎಷ್ಟು ಕಷ್ಟಪಟ್ಟು ಈ ಕಾಫಿ ಗಿಡವನ್ನು ಬೆಳೀತಾರೆ, ಅದನ್ನು ಹೇಗೆ ಸಂರಕ್ಷಣೆ ಮಾಡ್ತಾರೆ, ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇನು, ಅನುಕೂಲಗಳೇನು ಎಲ್ಲವನ್ನು ಸಹ ಸ್ವತಃ ಕಾಫಿ ಬೆಳೆಗಾರರೇ ಇಲ್ಲಿ ವಿವರಣೆ ಕೊಡೋದ್ರಿಂದ ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈ ಕಾಫಿ ಮ್ಯೂಸಿಯಂ ಪ್ರತಿ ದಿವಸ ಬೆಳಗ್ಗೆ 10 ಗಂಟೆಯಿಂದ 5:30ವರೆಗೆ ಇದು ವೀಕ್ಷಕರಿಗಾಗಿ ತೆರೆದಿರುತ್ತೆ. ಆದರೆ ಶನಿವಾರ ಮತ್ತು ಭಾನುವಾರ ಮಾತ್ರ ರಜೆ ಇರುತ್ತೆ. ಆ ದಿವಸ ಮಾತ್ರ ಯಾರು ಹೋಗೋದಕ್ಕೆ ಸಾಧ್ಯ ಆಗಲ್ಲ, ಯಾಕೆಂದರೆ ಮ್ಯೂಸಿಯಂ ಮುಚ್ಚಿರುತ್ತೆ. ಶನಿವಾರ ಭಾನುವಾರ ರಜೆ. ಇನ್ನು ಉಳಿದ ವಾರದ 5 ದಿವಸ ಇದು ವೀಕ್ಷಕರಿಗೋಸ್ಕರವಾಗಿ ತೆರೆದಿರ್ತಕ್ಕಂಥದ್ದು. ಇಷ್ಟೆಲ್ಲ ಸುತ್ತಿ ಕಾಫಿ ಕಥೆಯನ್ನು ತಿಳಿಬೇಕಾದ್ರೆ 1-2 ಗಂಟೆ ಏನಾದರೂ ಬೇಕೇ ಬೇಕು.
ಸೆಪ್ಟೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಉತ್ತಮವಾದ ತಂಪಾದ ವಾತಾವರಣ ಇರೋದ್ರಿಂದ ಆ ಸಮಯ ವೀಕ್ಷಕರಿಗೆ ಸೂಕ್ತ. ಅಂದರೆ ಯಾವ ತಿಂಗಳಲ್ಲಿ ಬೇಕಾದರೂ ಹೋಗ್ಬೋದು, ಈ ತಿಂಗಳಲ್ಲಿ ತಂಪು ವಾತಾವರಣ ಇರುತ್ತೆ. ಇಲ್ಲಿ ಪ್ರವೇಶ ಶುಲ್ಕ 30 ರೂಪಾಯಿ ಕೊಡಲೇಬೇಕು. 30 ರೂಪಾಯಿ ಕೊಟ್ಟು ಒಳಗಡೆ ಪ್ರವೇಶ ಮಾಡಬೇಕು. ಈ ಕಾಫಿ ಮ್ಯೂಸಿಯಂನಲ್ಲಿ ಒಂದು ಸುತ್ತ ಹಾಕೊಂಡ್ಮೇಲೆ ಅಲ್ಲೊಂದು ಸ್ಥಳ ಇದೆ, ಅದಕ್ಕೆ ಕಾಫಿ ಯಾತ್ರಾ ಅಂತ ಕರೀತಾರೆ. ಕಾಫಿ ಯಾತ್ರಾ ಅಂತ ಒಂದು ಬೋರ್ಡ್ ಇದೆ. ಆ ಸ್ಥಳಕ್ಕೂ ಸಹ ನೀವು ಭೇಟಿ ಮಾಡ್ಬೋದು. ಅಲ್ಲಿಗೆ ಹೋಗ್ಬೇಕಾದ್ರೆ ಮತ್ತೆ 20 ರೂಪಾಯಿ ಕೊಟ್ಟು ಒಳಗಡೆ ಪ್ರವೇಶಿಸಬೇಕು. ಅಲ್ಲಿ ಹೋದರೆ ಏನಪ್ಪ ನಮಗೆ ಅನುಕೂಲ ಅಂತಂದರೆ, ಇಡೀ ಕಾಫಿಯ ಜಗತ್ತು ಅನಾವರಣಗೊಳ್ಳುತ್ತೆ. ಅಲ್ಲಿ ಘಮಘಮಿಸ್ತಕ್ಕಂತಹ ಕಾಫಿಯನ್ನು ಪಡೆದು ನಾವು ಕುಡಿಬೋದಲ್ಲಿ, ಮನೆಗೂ ಇಲ್ಲಿಂದ ಕಾಫಿ ಪುಡಿಯನ್ನು ಕೊಂಡ್ಕೊಂಡು ಹೋಗ್ಬೋದು. ಹೀಗಾಗಿ ಕಾಫಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ನಮಗೆ ಕಾಫಿಯನ್ನೂ ಕುಡಿಸಿ ಕಾಫಿ ಪುಡಿಯನ್ನೂ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದು ಕಾಫಿ ಪ್ರಿಯರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ತಾಣ ಈ ಕಾಫಿ ಮ್ಯೂಸಿಯಂ. ಇದಿಷ್ಟೆಲ್ಲ ನೋಡ್ಕೊಂಡು ನಾವು ಒಂದು 2 ಗಂಟೆ ಇದ್ದು ಹೊರಗೆ ಬಂದರೂ ಸಹ ಭಾಳ ಸಮಯದವರೆಗೂ ಸಹ ಆ ಕಾಫಿಯ ಘಮಲು ನಮ್ಮ ನಾಸಿಕದಲ್ಲಿ ನೆಲೆಗೊಂಡಿರುತ್ತೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಅಂತಂದರೆ ಈ ಕಾಫಿ ಮ್ಯೂಸಿಯಂ. ನೀವು ಚಿಕ್ಕಮಗಳೂರಿಗೆ ಭೇಟಿ ನೀಡಿದರೆ ಖಂಡಿತ ಈ ಸ್ಥಳವನ್ನು ಭೇಟಿ ಮಾಡೋದಕ್ಕೆ ಮರಿಬಾರದು. ಭಾಳ ಅದ್ಭುತವಾಗಿರ್ತಕ್ಕಂಥ ಒಳ್ಳೆಯ ಅನುಭವವನ್ನು ನೀಡತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಳ ಇದು. ಇನ್ನೊಂದು ಬಾಳೆಹೊನ್ನೂರಿನಲ್ಲಿ ಒಂದು ಕಾಫಿ ಸಂಶೋಧನಾ ಕೇಂದ್ರ ಇದೆ. ಕಾಫಿ ಮ್ಯೂಸಿಯಂ ಬಗ್ಗೆ ತಿಳ್ಕೊಂಡ್ವಿ, ಆದರೆ ಇಲ್ಲಿ ಬಾಳೆಹೊನ್ನೂರಿನಲ್ಲಿ ಕಾಫಿ ಸಂಶೋಧನಾ ಕೇಂದ್ರ, ಇದು ಏಷ್ಯಾದಲ್ಲಿಯೇ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಒಂದು ಸಂಶೋಧನಾ ಕೇಂದ್ರ ಅಂತ ಹೆಸರನ್ನು ಗಳಿಸಿರ್ತಕ್ಕಂಥದ್ದು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕಾಫಿ ಬೆಳೆ ಮತ್ತು ಅದರ ತಳಿಗಳ ಅಭಿವೃದ್ಧಿಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸಿದೆ. ಕಾಫಿ ಬೆಳೆ ಬರೀ ಬೆಳೆಯೋದು ಒಂದೇ ಅಲ್ಲ, ಅಲ್ಲಿ ಕಾಫಿ ಬೆಳೆಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಅಧ್ಯಯನ ನಡೆಯುತ್ತೆ. ಆ ಕಾಫಿ ಬೆಳೆಗೆ ಬರ್ತಕ್ಕಂಥ ರೋಗಗಳಿಗೆ ಯಾವ ಸೂಕ್ತವಾಗಿರ್ತಕ್ಕಂಥ ಔಷಧಿಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೆಯುತ್ತೆ. ಉತ್ತಮವಾಗಿರ್ತಕ್ಕಂಥ ತಳಿ, ಹೆಚ್ಚು ನಮಗೆ ಇಳುವರಿ ನೀಡ್ತಕ್ಕಂತಹ ತಳಿಗಳ ಅಭಿವೃದ್ಧಿಯಲ್ಲೂ ಸಹ ಈ ಒಂದು ಸಂಶೋಧನಾ ಕೇಂದ್ರ ಹೆಚ್ಚು ಸೇವೆಯನ್ನು ಸಲ್ಲಿಸ್ತಾ ಇದೆ. ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೆ ಈ ಕಾಫಿ ಸಂಶೋಧನಾ ಕೇಂದ್ರ ತೆರೆದಿರುತ್ತೆ. ಇಲ್ಲಿ ಕಾಫಿ ತಳಿಗಳ ಅಭಿವೃದ್ಧಿ, ಕೀಟ ಮತ್ತು ರೋಗಗಳ ನಿಯಂತ್ರಣ, ಕಾಫಿ ತೋಟಗಳ ಮಣ್ಣಿನ ಫಲವತ್ತತೆಯ ಬಗ್ಗೆ ಪರೀಕ್ಷೆ ಮಾಡಿ ಸೂಕ್ತ ಪರಿಹಾರವನ್ನು ರೈತರಿಗೆ ಸೂಚಿಸ್ತಾರೆ. ಇದ್ರ ಜೊತೆಗೆ ರೈತರಿಗೆ ತರಬೇತಿ ನೀಡತಕ್ಕಂಥದ್ದು, ಕೊಯ್ಲು ಆದಮೇಲೆ ಅಂದರೆ ಕೊಯ್ಲೋತ್ತರ ತಂತ್ರಜ್ಞಾನ, ಕೃಷಿ ತಾಂತ್ರಿಕತೆಯ ಬಗ್ಗೆ ಇಲ್ಲಿ ತರಬೇತಿಯನ್ನು ಕೊಡ್ತಾರೆ. ಹೀಗಾಗಿ ಇದು ಕಾಫಿ ಬೆಳೆಗಾರರಿಗೆ ನೆರವಾಗ್ತಕ್ಕಂಥ ಒಂದು ಉಪಯುಕ್ತವಾಗಿರ್ತಕ್ಕಂಥ ಕೇಂದ್ರ ಮತ್ತು ಜೀವಂತ ಪ್ರಯೋಗಶಾಲೆನೂ ಆಗಿದೆ. ಇಲ್ಲಿ ಯಾರು ಬೇಕಾದರೂ ಬಂದು ಸಾರ್ವಜನಿಕರು ವೀಕ್ಷಣೆ ಮಾಡ್ಬೋದು, ಅದಕ್ಕೆ ಯಾವುದೇ ಪ್ರವೇಶ ಶುಲ್ಕನೂ ಇಲ್ಲ. ಆದರೆ ಇದು ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ಕಾಫಿ ಬೆಳೆ ಮತ್ತು ಸಂಶೋಧನೆ ಬಗ್ಗೆ ಆಸಕ್ತಿ ಇದ್ದರೆ ಮಾತ್ರ ಇಲ್ಲಿ ಭೇಟಿ ನೀಡ್ತಾರೆ. ವಿದ್ಯಾರ್ಥಿಗಳು ಮತ್ತು ಸಂಶೋಧನೆಯಲ್ಲಿ ಆಸಕ್ತಿ ಇರ್ತಕ್ಕಂಥವರು ಈ ಕಾಫಿ ಸಂಶೋಧನಾ ಕೇಂದ್ರಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇನ್ನು ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಭದ್ರಾ ಜಲ ಸಾಹಸ ಕ್ರೀಡೆ. ಸಾಮಾನ್ಯವಾಗಿ ಈ ನೀರಿನಲ್ಲಿ ಅಂದರೆ ನದಿಯಲ್ಲಿ ಸಾಹಸ ಕ್ರೀಡೆಯನ್ನು ಆಡ್ತಕ್ಕಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ರಿವರ್ ರಾಫ್ಟಿಂಗ್ ಅಂತ ಕರೀತಾರೆ. ಈ ರಿವರ್ ರಾಫ್ಟಿಂಗ್ ಅಂತಂದರೆ ನದಿಯಲ್ಲಿ ನಾವು ಒಂದು ಜಲ ಸಾಹಸವನ್ನು ಮಾಡ್ತಕ್ಕಂಥ ಒಂದು ಕ್ರೀಡೆ ಇದು. ಇಂತಹ ಸಾಹಸ ಕ್ರೀಡೆ ಈ ರಿವರ್ ರಾಫ್ಟಿಂಗ್ ಇದು ಮನಸ್ಸಿಗೆ ಬಹಳ ಉಲ್ಲಾಸವನ್ನು ನೀಡುತ್ತೆ. ಅದರ ಜೊತೆಗೆ ಪ್ರತಿನಿತ್ಯದ ಒಂದು ಒತ್ತಡವನ್ನು ಕಡಿಮೆ ಮಾಡುತ್ತೆ. ಬಹಳ ರೋಮಾಂಚಕಾರಿ ಅನುಭವವನ್ನು ಸಹ ಇದು ನೀಡುತ್ತೆ. ಇಂತಹ ಒಂದು ರಿವರ್ ರಾಫ್ಟಿಂಗ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಆಕರ್ಷಕ ತಾಣ ಆಗಿ ನೂರಾರು ಜನ ಇಲ್ಲಿ ಬಂದು ಈ ರಿವರ್ ರಾಫ್ಟಿಂಗಿನ ಒಂದು ಅನುಭವವನ್ನು ಪಡಿತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನಾವು ಕಾಣ್ತಾನೆ ಇರ್ತೀವಿ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಗಾಳಿ ವೇಗದಲ್ಲೇ ಹರಿತಕ್ಕಂಥ ನದಿ, ಅಂದರೆ ಭಾಳ ಜೋರಾಗಿ ಹರಿತಕ್ಕಂಥ ಕ್ಷಿಪ್ರವಾಗಿ ಅಲೆಗಳು ಬರ್ತಕ್ಕಂಥ ಒಂದು ನದಿ ಇಲ್ಲಿ ಭದ್ರಾ ನದಿ ಇಲ್ಲಿ ಹರಿತಾ ಇರುತ್ತೆ. ಆ ಅಲೆಗಳ ಮೇಲೆ ಪುಟ್ಟ ದೋಣಿಯಲ್ಲಿ ತೇಲಿ ಹೋಗ್ತಕ್ಕಂಥ ಕಾರ್ಯ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಸ್ವಲ್ಪ ನಮಗೆ ಹೆದರಿಕೆ ಆಗುತ್ತೆ. ಮೊದಲನೇ ಸರಿ ಹೋಗ್ಬೇಕಾದ್ರಂತೂ ತುಂಬ ಹೆದರಿಕೆ ಆಗುತ್ತೆ. ಅದಕ್ಕೆ ಧೈರ್ಯನೂ ಬೇಕು. ಇದನ್ನು ಈ ಜಲಕ್ರೀಡೆ ಆಡೋದಕ್ಕೋಸ್ಕರವಾಗಿ ದೇಶದ ಮತ್ತು ವಿದೇಶದಿಂದನೂ ಸಹ ಅನೇಕ ಜನ ಇಲ್ಲಿಗೆ ಬರ್ತಾರೆ.
ಬಂದು ಇಂತಹ ಒಂದು ರಿವರ್ ರಾಫ್ಟಿಂಗ್ ಒಂದು ಆಟ ಆಡಿ ತಮ್ಮ ಮನಸ್ಸನ್ನು ತಣಿಸ್ತಕ್ಕಂತಹ ಒಂದು ತಾಣ ಅಂತಂದರೆ ಈ ಚಿಕ್ಕಮಗಳೂರು ಜಿಲ್ಲೆಯ ಈ ಮಾಗುಂಡಿ ಅಂತಕ್ಕಂಥ ಪ್ರದೇಶ. ಈ ಮಾಗುಂಡಿಯಲ್ಲಿ ಈ ಭದ್ರಾ ಸಾಹಸ ಕ್ರೀಡೆಯನ್ನು ಅಂದರೆ ರಿವರ್ ರಾಫ್ಟಿಂಗನ್ನು ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಈ ಮಾಗುಂಡಿ ಎಲ್ಲಿದೆ ಅಂತ ಕೇಳ್ಬೋದು. ಮಾಗುಂಡಿ ಅಂತಕ್ಕಂಥದ್ದು ಬಾಳೆಹೊನ್ನೂರು ಮತ್ತು ಕಳಸದ ಮಧ್ಯೆ ಇರ್ತಕ್ಕಂಥ ಒಂದು ಸುಂದರವಾದ ಪ್ರಕೃತಿ ಸೌಂದರ್ಯದ ಒಂದು ಸ್ಥಳ ಅದು. ಇಲ್ಲಿ ಹರಿತಕ್ಕಂಥ ಭದ್ರಾ ನದಿ, ಸುತ್ತಲೂ ಇರ್ತಕ್ಕಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ದೃಶ್ಯ, ಹಸಿರು, ಇವೆಲ್ಲವೂ ಸಹ ನಮಗೆ ಆ ಜಲ ಕ್ರೀಡೆಗೆ ಇದು ಭಾಳ ಹೇಳಿ ಮಾಡಿಸ್ತಕ್ಕಂಥ ಒಂದು ಸ್ಥಳ ಇದು. ಇದೊಂದು ದಕ್ಷಿಣ ಭಾರತದ ಶ್ವೇತ ನೀರಿನ ಅದ್ಭುತವಾದ ರಾಫ್ಟಿಂಗ್ ಸ್ಥಳ ಅಂತ ಗುರುತಿಸಿದ್ದಾರೆ. ಸುಮಾರು 7-8 ಕಿಲೋಮೀಟರ್ನಷ್ಟು ರಭಸವಾಗಿ ಹರಿತಕ್ಕಂಥ ನದಿ ಮೇಲೆ 2 ಗಂಟೆಗಳ ಕಾಲ ತೇಲಾಡ್ತಕ್ಕಂತಹ ಒಂದು ಅದ್ಭುತ ಅನುಭವವನ್ನು ಈ ಒಂದು ರಾಫ್ಟಿಂಗ್ ನಮಗೆ ನೀಡುತ್ತೆ. ಮಾಗುಂಡಿಯಿಂದ 8 ಕಿಲೋಮೀಟರ್ವರೆಗೆ ಅಂದರೆ ಬಾಳೆ ಹೊಳೆಯವರೆಗೆ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಕ್ಕಂಥ ಈ ಕ್ರೀಡೆ ನಿಜಕ್ಕೂ ಅದ್ಭುತ ಮತ್ತು ರಮಣೀಯ. ಆ ನೀರಿನ ಮೇಲೆ ತೇಲಾಡ್ಕೊಂತ ಆ ದೋಣಿಯಲ್ಲಿ ಈ ಕಡೆ ಎಲ್ಲ ನಾವು ಅಲ್ಲಾಡ್ತಕ್ಕಂಥದ್ದು ನೋಡಿದ್ರೆ ಹೆದರಿಕೆ ಆಗುತ್ತೆ ನಮಗೆ. ಆದರೆ ಅಲ್ಲಿ ಯಾವುದೇ ಒಂದು ಅಪಾಯ ಆಗಲ್ಲ. ಭಾಳ ಧೈರ್ಯದಿಂದ ಈ ಒಂದು ಸಾಹಸ ಕ್ರೀಡೆಯಲ್ಲಿ ಪಾಲ್ಗೊಳ್ಬೋದು. ಇದು ಮುಂಗಾರು ಮಳೆಯ ಸಮಯದಲ್ಲಿ ಅಂದರೆ ಜೂನ್ನಿಂದ ಅಕ್ಟೋಬರ್ವರೆಗೆ ನೀರಿನ ಹರಿವು ಜಾಸ್ತಿ ಇದ್ದಾಗ ಇಲ್ಲಿ ಹೆಚ್ಚು ಜನ ಬರ್ತಾರೆ. ಯಾಕೆಂದರೆ ರಭಸವಾಗಿ ಹರಿತಕ್ಕಂಥ ನದಿ, ಆ ನದಿಯ ಮೇಲೆ ತೇಲ್ತಕ್ಕಂತಹ ದೋಣಿ, ಅವೆಲ್ಲ ನೋಡೋದಕ್ಕೆ ಭಾಳ ಸಂತೋಷನೂ. ಅಕಸ್ಮಾತ್ ನೀವು ರಾಫ್ಟಿಂಗ್ ಮಾಡದಿದ್ರೂ ಸಹ ನೋಡೋದಕ್ಕೂ ಸಹ ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಬರೀ ನಾವು ಜೂನ್ನಲ್ಲಿ ಮಳೆಗಾಲದಲ್ಲಿ ಮಾತ್ರ ಬರಬೇಕಾ ಅಂತ ಕೇಳ್ಬೋದು. ಆದರೆ ಬೇರೆ ಕಾಲದಲ್ಲೂ ಬರ್ಬೋದು, ಯಾವ ಕಾಲದಲ್ಲಿ ಬೇಕಾದರೂ ಬರ್ಬೋದು. ಈ ಒಂದು ಸಾಹಸ ಕ್ರೀಡೆಯ ಸವಿಯನ್ನು ಸಹ ಪಡಿಬೋದು. ಸಾಮಾನ್ಯವಾಗಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆವರೆಗೆ ಈ ಸೌಲಭ್ಯವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಈ ಒಂದು ರಾಫ್ಟಿಂಗ್ ಅಥವಾ ಈ ಸಾಹಸ ಜಲ ಕ್ರೀಡೆಗೆ ಬೇಕಾಗಿರ್ತಕ್ಕಂಥ ಅವಧಿ 1.5 ಗಂಟೆಯಿಂದ 2 ಗಂಟೆವರೆಗೆ. ಇಲ್ಲಿ ಇದಕ್ಕೋಸ್ಕರವಾಗಿ ಅನೇಕ ಜನ ಸಾಹಸ ಪ್ರಿಯರು ಬರ್ತಾರೆ. ಅದರಲ್ಲೂ ಹೆಚ್ಚಾಗಿ ಯುವಕರು ಹೆಚ್ಚಾಗಿ ಬರ್ತಾರೆ. ಬಂದು ಈ ರಾಫ್ಟಿಂಗನ್ನು ಮಾಡಿ ಭಾಳ ಸಂತೋಷವನ್ನು ಪಡಿತಾರೆ. ಇದಕ್ಕೆ ಪ್ರವೇಶ ಶುಲ್ಕ ಕೊಡಬೇಕು. ಯಾಕೆಂದರೆ ದೋಣಿಯಲ್ಲಿ ಅವನು ಕರ್ಕೊಂಡು ಹೋಗ್ತಾನೆ, ಭಾಳ ನಮಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಮತ್ತೆ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಕ್ಕಂಥ ಒಂದು ಜವಾಬ್ದಾರಿ ಅವ್ರಿಗಿರುತ್ತೆ. ಅದಕ್ಕೋಸ್ಕರವಾಗಿ ಅವರು 1200ರಿಂದ 2000 ರೂಪಾಯಿವರೆಗೂ ಸಹ ಈ ರಾಫ್ಟಿಂಗ್ ಪ್ರವೇಶ ಶುಲ್ಕ ಇರುತ್ತೆ. ಅದನ್ನು ನೀಡಿದರೆ ಅವರು ಒಂದೊಂದು ದೋಣಿಯಲ್ಲಿ 4-5 ಜನನ ಅವ್ರು ಕರ್ಕೊಂಡು ಈ ರಾಫ್ಟಿಂಗ್ ಮಾಡಿ ಮತ್ತೆ ನಿಮಗೆ ಎಲ್ಲಿ ನೀವು ಹತ್ತಿದ್ರೋ ಅಲ್ಲಿಗೆ ಮತ್ತೆ ಅವ್ರು ತಂದು ಬಿಡ್ತಾರೆ ಅವರು. ಇದು ಅವರ ಒಂದು ಜವಾಬ್ದಾರಿ. ಇದು ನದಿಯ ನೀರಿನ ಮಟ್ಟ ಯಾವಾಗಲೂ ಒಂದೇ ಸಮ ಇರಲ್ಲ. ಮಳೆಗಾಲದಲ್ಲಿ ತುಂಬ ಜಾಸ್ತಿ ಇರುತ್ತೆ, ಬೇಸಿಗೆ ಕಾಲದಲ್ಲಿ ಕಡಿಮೆ ಇರುತ್ತೆ. ಆ ಬೇಸಿಗೆ ಕಾಲದಲ್ಲಿ ನೀರಿನ ಮಟ್ಟ ಕಡಿಮೆ ಇರಬೇಕಾದ್ರೆ ಅಲ್ಲಿ ರಾಫ್ಟಿಂಗ್ ಮಾಡಲ್ಲ. ರಾಫ್ಟಿಂಗ್ ಬದಲು ಕಯಾಕಿಂಗ್ ಅಂತ ಮಾಡ್ತಾರೆ. ಕಯಾಕಿಂಗ್ ಅಂದರೆ ಏನು ಅಂದರೆ ಒಬ್ಬರು ಅಥವಾ ಇಬ್ಬರು ಮಾತ್ರ ಕುಳಿತುಕೊಳ್ಳುವಷ್ಟು ಜಾಗ ಇರ್ತಕ್ಕಂಥ ಒಂದು ಪುಟ್ಟ ದೋಣಿಯ ಪ್ರವಾಸ. ಅಲ್ಲಿ ಹೆಚ್ಚಿಗೆ ಜನ, ಅದರಲ್ಲಿ 4-5 ಜನ ಹೋದರೆ ರಾಫ್ಟಿಂಗ್ನಲ್ಲಿ ಇದರಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರ ಕೂತ್ಕೊಂಡು ಹೋಗೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಯಾಕೆಂದರೆ ನೀರಿನ ಮಟ್ಟ ಕಡಿಮೆ ಇರುತ್ತೆ. ಆಮೇಲೆ ನೀರು ಅಷ್ಟೊಂದು ವೇಗವಾಗಿ ಚಲಿಸ್ತಾ ಇರಲ್ಲ. ಹೀಗಾಗಿ ಈ ಕಯಾಕಿಂಗ್ ಅಂದರೆ ಮಳೆಗಾಲವನ್ನು ಹೊರತುಪಡಿಸಿ ಬೇರೆ ಕಾಲದಲ್ಲಿ ಕಯಾಕಿಂಗ್ ಮಾತ್ರ ಮಾಡೋದಕ್ಕೆ ಅವಕಾಶ ಇದೆ. ಈ ರಾಫ್ಟಿಂಗ್ ಮಾಡೋದಕ್ಕೋಸ್ಕರವಾಗಿ ಅಥವಾ ಈ ಕಯಾಕಿಂಗಿಗೋಸ್ಕರವಾಗಿ ಮೊದಲು ನಾವು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ದೂರವಾಣಿ ಸಂಖ್ಯೆ ಇದೆ. ಆ ದೂರವಾಣಿ ಸಂಖ್ಯೆಗೆ ನಾವು ಸಂಪರ್ಕ ಮಾಡಿ ನಮ್ಮ ಹೆಸರನ್ನು ನೋಂದಾಯಿಸಿದರೆ ಅವರು ಆ ಸಮಯಕ್ಕೆ ನಮಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತೆ. ಈ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತೀನಿ, ಅದನ್ನು ಆಸಕ್ತಿ ಇರ್ತಕ್ಕಂಥವರು ಗುರುತು ಮಾಡ್ಕೋಬೋದು. ಆ ಸಂಖ್ಯೆ ಹೀಗಿದೆ: 944 82 821 82. ಇನ್ನೊಮ್ಮೆ ಹೇಳ್ತೀನಿ: 94482 72182. ಈ ದೂರವಾಣಿಗೆ ಫೋನ್ ಮಾಡಿ ನೀವು ಯಾವಾಗ ಈ ಕಯಾಕಿಂಗ್ ಆಗಲಿ ಅಥವಾ ರಿವರ್ ರಾಫ್ಟಿಂಗ್ ಆಗಲಿ ಹೋಗೋದಿದ್ದರೆ ಅವರಿಗೆ ಫೋನ್ ಮಾಡಿದರೆ ಅವರು ನಿಮಗೆ ಸಮಯವನ್ನು ಎಷ್ಟೊತ್ತಿಗೆ ಬರಬೇಕು ಅನ್ನೋದನ್ನು ಅವ್ರು ತಿಳಿಸ್ತಾರೆ. ಅವರು ನೀವು ಹೇಳ್ತಕ್ಕಂಥ ದಿನಾಂಕದಲ್ಲಿ. ಈ ಸಾಹಸ ಕ್ರೀಡೆ ಸಮಯದಲ್ಲಿ ಬಟ್ಟೆ ಒದ್ದೆ ಆಗ್ತಕ್ಕಂಥದ್ದು ಸಾಮಾನ್ಯ. ಯಾಕೆಂದರೆ ನೀರಿನ ಮೇಲೆ ತೇಲ್ಕೊಂಡು ಹೋಗ್ಬೇಕಾದ್ರೆ ನೀರಿನ ಅಲೆಗಳು ಬಂದು ಹೊಡೆಯುತ್ತೆ, ಅದರಿಂದ ಬಟ್ಟೆ ಒದ್ದೆ ಆಗುತ್ತದು. ಅದಕ್ಕೋಸ್ಕರವಾಗಿ ಹೆಚ್ಚುವರಿ ಒಂದು ಜೊತೆ ಬಟ್ಟೆನ ಯಾವಾಗಲೂ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಅಲ್ಲದೆ ಅಲ್ಲಿ ತರಬೇತುದಾರರು ನೀಡ್ತಕ್ಕಂಥ ಸುರಕ್ಷಿತ ನಿಯಮವನ್ನು ಸಹ ನಾವು ಪಾಲನೆ ಮಾಡ್ತಕ್ಕಂಥದ್ದು ಕಡ್ಡಾಯ.
ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಈ ಎರಡು ರಾಫ್ಟಿಂಗ್ ಆಗಲಿ ಕಯಾಕಿಂಗ್ ಆಗಲಿ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ಮಕ್ಕಳಿಗೆ ಅದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ನಿಮಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರವಾಗಿ ಚಿಕ್ಕಮಗಳೂರಿನಲ್ಲಿ ಒಂದು ಅಡ್ವೆಂಚರ್ ಕ್ಲಬ್ ಅಂತ ಇದೆ. ಅದು ಯಾವಾಗಲೂ ನಿಮಗೆ ಸಹಾಯ ಮಾಡೋದಕ್ಕೆ ಸದಾ ಸಿದ್ಧವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೀಗೆ ಇದೊಂದು ಸಾಹಸ ಕ್ರೀಡೆ. ಈ ಸಾಹಸ ಕ್ರೀಡೆಯನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಮನೋಸ್ಥೈರ್ಯ ಜಾಸ್ತಿ ಆಗುತ್ತೆ. ನಾವೇನೋ ಒಂದು ಸಾಹಸ ಕಾರ್ಯ ಮಾಡಿದ್ವಿ ಅಂತಕ್ಕಂಥ ಒಂದು ಸಂತೋಷ ನಮ್ಮ ಮನಸ್ಸಿಗೆ ಬರುತ್ತೆ. ಆದ್ದರಿಂದ ಭದ್ರಾ ಜಲ ಸಾಹಸ ಕ್ರೀಡೆಗೆ ಒಮ್ಮೆ ನೀವೆಲ್ಲರೂ ಹೋಗಿ ಬರ್ತಕ್ಕಂಥದ್ದು ಒಳ್ಳೆಯದು. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.